Why do programmers never repeat the same code again and again? ಪೈಥಾನ್ ಫಂಕ್ಷನ್ಸ್ ನ ಯೂಸ್ ಮಾಡಿ ಒನ್ ಟೈಮ್ ಕೋಡ್ ಬರೆದ್ರೆ ಸಾಕು, ಅನ್ಲಿಮಿಟೆಡ್ ಟೈಮ್ ಯೂಸ್ ಮಾಡಬಹುದು. ಇನ್ ದಿಸ್ ವಿಡಿಯೋ ಪೈಥಾನ್ ಫಂಕ್ಷನ್ಸ್ ನ ಸಿಂಪಲ್ ಆಗಿ ಸೂಪರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ವಿತ್ ರಿಯಲ್ ಟೈಮ್ ಎಕ್ಸಾಂಪಲ್. ಬಿಗಿನರ್ ಆದ್ರೂ ಕೂಡ ಈಸಿಯಾಗಿ ಅರ್ಥ ಮಾಡ್ಸೋದಕ್ಕೆ ಟ್ರೈ ಮಾಡ್ತೀನಿ. ಫಂಕ್ಷನ್ಸ್ ಡೆಫಿನೇಷನ್ ಅಂದ್ರೆ ಪರ್ಫಾರ್ಮಿಂಗ್ ಸಮ್ ಸ್ಪೆಸಿಫಿಕ್ ಟಾಸ್ಕ್, ಸೇಮ್ ಕೋಡ್ ನ ರೀಯೂಸಬಲ್ ಮಾಡ್ಕೊಳ್ಳೋದು. ಅಂದ್ರೆ ಸೇಮ್ ಟಾಸ್ಕ್ ನ ಪರ್ಫಾರ್ಮ್ ಮಾಡ್ಕೊಳ್ಳೋದು, ಸೇಮ್ ಕೋಡ್ ನ ಯೂಸ್ ಮಾಡ್ಕೊಂತ ಹೋಗೋದು, ಅದನ್ನ ಫಂಕ್ಷನ್ಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ನಾನು ಇವಾಗ ಹಲೋ ವರ್ಡ್ ನ 10 ಟೈಮ್ಸ್ ಪ್ರಿಂಟ್ ಮಾಡಬೇಕು, ಹಲೋ ವರ್ಡ್ ಅಂತ. ದೆನ್ ಎವ್ರಿ ಟೈಮ್ ಪ್ರಿಂಟ್ ಫಂಕ್ಷನ್ ಹಾಕಿ ಬರೆಯೋದಕ್ಕಾಗಲ್ಲ, ಲೈಕ್ ಪ್ರಿಂಟ್ ಹಲೋ ವರ್ಡ್ ಅಂತ. ಅದಕ್ಕೆ ಪ್ರೋಗ್ರಾಮರ್ಸ್, ಗುಡ್ ಪ್ರೋಗ್ರಾಮರ್ ಏನ್ ಮಾಡ್ತಾನೆ, ಫಂಕ್ಷನ್ ನ ಬರೀತಾನೆ. ಆ ಫಂಕ್ಷನ್ ನ ಬರ್ತಿ ಸೇಮ್ ಫಂಕ್ಷನ್ ನ ಕಾಲ್ ಮಾಡ್ತಾನೆ. ಎಷ್ಟು ಟೈಮ್ ಬೇಕು ಅಷ್ಟು ಟೈಮು. ಅವಾಗ ಹಲೋ ವರ್ಡ್ ಅನ್ನೋದು 10 ಟೈಮ್ಸ್ ಅಲ್ಲ 1000 ಟೈಮ್ಸ್ ಕೂಡ ಪ್ರಿಂಟ್ ಮಾಡಬಹುದು. ಯಾವ ರೀತಿಯಿಂದ ತಿಳ್ಕೊಳ್ಳೋಣ ಬನ್ನಿ. ಫಾರ್ ಎಕ್ಸಾಂಪಲ್, ಸಿಂಟ್ಯಾಕ್ಸ್ ಡೆಫ್ ಅಂತಂದ್ರೆ ಇದೆ ಕೀವರ್ಡ್ ಫಾರ್ ದಿ ಡೆಫಿನೇಷನ್ ಆಫ್ ದ ಫಂಕ್ಷನ್. ದೆನ್ ಐ ವಾಂಟ್ ಗ್ರೀಟ್ ಫಂಕ್ಷನ್ ಲೈಕ್ hello, this is the function name, and then empty brackets. For example, what I want to print hello, then greet. Again function name na ನೀವು ಕರಿಬೇಕು, ಇದು function call. I want to call 3 times, right? Yeah, initially I told 10 times, but I want to greet 10 times. Then output will be hello welcome, hello. For the 10 times it will print the output. ಅಂದ್ರೆ ಒಂದು ಸಲ ಫಂಕ್ಷನ್ ಬರೆದ್ರೆ ನೀವು ಅನ್ಲಿಮಿಟೆಡ್ ಟೈಮ್ ಫಂಕ್ಷನ್ಸ್ ನ ಯೂಸ್ ಮಾಡ್ಕೋಬಹುದು, ಫಂಕ್ಷನ್ ನ ಕಾಲ್ ಮಾಡಬಹುದು. ಇದನ್ನೆಲ್ಲ ಏನಂತ ಕರೀತಾರೆ ಅಂದ್ರೆ ಫಂಕ್ಷನ್ ಕಾಲ್ ಅಂತ ಕರೀತಾರೆ. ಅಂದ್ರೆ ಫಂಕ್ಷನ್ ನ ಆಕ್ಚುಲಿ ಬರ್ದಿರ್ತೀರಾ, ಬಟ್ ಅದನ್ನ ಕಾಲ್ ಮಾಡ್ತೀರಾ, ಫಂಕ್ಷನ್ ಕಾಲ್ ಮಾಡ್ತೀರಾ. ಅನ್ಲಿಮಿಟೆಡ್ ಟೈಮ್ಸ್, ಇನ್ಫೈನೈಟ್ ಟೈಮ್ಸ್ ನ ಫಂಕ್ಷನ್ಸ್ ಕಾಲ್ ಮಾಡಬಹುದು. ಅಂದ್ರೆ ಫಂಕ್ಷನ್ ಪರ್ಪಸ್ ಏನಂತ ಗೊತ್ತಾಯ್ತಾ? ಸೇಮ್ ಸ್ಪೆಸಿಫಿಕ್ ಟಾಸ್ಕ್ ನ ಅನ್ಲಿಮಿಟೆಡ್ ಟೈಮ್ ಪರ್ಫಾರ್ಮ್ ಮಾಡೋದಕ್ಕೆ ಸೇಮ್ ಬ್ಲಾಕ್ ಆಫ್ ಕೋಡ್ ನ ಯೂಸ್ ಮಾಡ್ಕೊಂತೀವಿ, ಅದನ್ನ ಫಂಕ್ಷನ್ ಅಂತ ಕರೀತಾರೆ. ನೆಕ್ಸ್ಟ್, ಪ್ಯಾರಾಮೀಟರ್ಸ್ ಏನಂತಂದ್ರೆ ಆಕ್ಚುಯಲ್ ವ್ಯಾಲ್ಯೂ ಪಾಸ್ ಮಾಡ್ಬೇಕಲ್ಲ ಫಂಕ್ಷನ್ಸ್ಗೆ, ಅದನ್ನ ಪ್ಯಾರಾಮೀಟರ್ಸ್ ಅಂತ ಕರೀತಾರೆ. ಪ್ಯಾರಾಮೀಟರ್ಸ್ ಹೇಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಈ ಬ್ರಾಕೆಟ್ ಒಳಗಡೆ ಎಂಟಿ ಬಿಟ್ಟಿದೆ. ಇಲ್ಲಿ ಇವಾಗ ನಾನು ಒಂದು ವ್ಯಾಲ್ಯೂ ಫಿಲ್ ಮಾಡ್ತಾ ಇದ್ದೀನಿ, ನೇಮ್ ಅಂತ. ಹೆಲೋ ಭರತ್, ಹೆಲೋ ಪೈಥಾನ್ ಅಂತ ನೀನು ಫಿಲ್ ಮಾಡುವಂತ. ಫಾರ್ ಎಕ್ಸಾಂಪಲ್, ಇಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಸ್ಟ್ರಿಂಗ್ ಹೆಲೋ ಅಂತ ಬರ್ದೆ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ನೇಮ್, ಇಲ್ಲಿ ಯಾವ್ದಾದ್ರು ನೇಮ್ ಫಿಲ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಗ್ರೀಟ್ ಅಲ್ಲಿ ಇಲ್ಲಿ ನಾನು ಎಂಟಿ ಕಾಲ್ ಮಾಡ್ತಾ ಹೋಗ್ತಿದ್ದೆ. ಇವಾಗ ಯಾವ್ದಾದ್ರು ನೇಮ್ ಕೊಡ್ಬೇಕು, ಗ್ರೀಟ್ ಭರತ್, ಅವ್ರ ಗ್ರೀಟ್ ಶರತ್, ಅವ್ರ ಗ್ರೀಟ್ ಪೈಥಾನ್, ಗ್ರೀಟ್ ಹೆಲೋ, ಲೈಕ್ ದಟ್. ಅಂದ್ರೆ ಪ್ಯಾರಾಮೀಟರ್ಸ್ ನ ಡಿಫೈನ್ ಮಾಡ್ತೀನಿ ಅಂಡ್ ಪ್ಯಾರಾಮೀಟರ್ಸ್ ವ್ಯಾಲ್ಯೂಸ್ ನ ಇಲ್ಲಿ ಅಸೈನ್ ಮಾಡ್ತೀನಿ. ಪ್ಯಾರಾಮೀಟರ್ಸ್ ನ ಫಂಕ್ಷನ್ ನೇಮ್ ಒಳಗಡೆ ಡಿಫೈನ್ ಮಾಡ್ತೀನಿ ಅಂಡ್ ಪ್ಯಾರಾಮೀಟರ್ಸ್ ಗೆ ಒಂದು ವ್ಯಾಲ್ಯೂ ಅಸೈನ್ ಮಾಡ್ತಾ ಇದ್ದೀನಿ. ಇವಾಗ ಏನಾಗುತ್ತೆ, ಹೆಲೋ, ದೆನ್ ನೇಮ್ ಇರುತ್ತೆ, ನೇಮ್ ಜಾಗಕ್ಕೆ ನಾನು ಇಲ್ಲಿ ಏನ್ ಮಾಡಿದೆ, ಭರತ್ ಅನ್ನೋ ವ್ಯಾಲ್ಯೂನ ಪಾಸ್ ಮಾಡಿದೆ. ದೆನ್ ನೇಮ್ ಹೆಲೋ ಭರತ್ ಈ ರೀತಿ ಪಾಸ್ ಆಗುತ್ತೆ. ಅಂದ್ರೆ ಪ್ಯಾರಾಮೀಟರ್ಸ್ ಆರ್ ದಿ ಆಕ್ಚುಯಲ್ ಪಾಸ್ ವ್ಯಾಲ್ಯೂಸ್ ಟು ದ ಫಂಕ್ಷನ್. ದೆನ್ ಆರ್ಗ್ಯುಮೆಂಟ್ಸ್ ಅಂತಂದ್ರೆ ಫಂಕ್ಷನ್ ವ್ಯಾಲ್ಯೂಸ್ ಜೊತೆಗೆ ಫಂಕ್ಷನ್ಗೆ ಆಕ್ಚುಯಲ್ ಟಾಸ್ಕ್ ನ ಪರ್ಫಾರ್ಮ್ ಮಾಡೋದಕ್ಕೆ ಆಕ್ಚುಯಲ್ ವ್ಯಾಲ್ಯೂಸ್ ನ ಪಾಸ್ ಮಾಡ್ತಿರಲ್ಲ, ಅದನ್ನ ಆರ್ಗ್ಯುಮೆಂಟ್ಸ್ ಅಂತ ಕರೀತಾರೆ. ಅದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್, ಇಲ್ಲಿ 2 ಪ್ಯಾರಾಮೀಟರ್ಸ್ ನ ಪಾಸ್ ಮಾಡಿದೀನಿ, ಎ ಮತ್ತೆ ಬಿ. ದೆನ್ ಐ ವಾಂಟ್ ಪರ್ಫಾರ್ಮ್ ಅಡಿಷನ್ ಆರ್ ಸಬ್ಸ್ಟ್ರಾಕ್ಷನ್, ಎನಿಥಿಂಗ್, ಬಟ್ ಐ ಕಾಲ್ ದ ಫಂಕ್ಷನ್ ಲೈಕ್ 5 and 7. ಯಾಕೆ ಎ 5 ಆಯ್ತು ಬಿ 7 ಆಯ್ತು ಅಂದ್ರೆ, ಬೈ ಡಿಫಾಲ್ಟ್ ಇಲ್ಲಿ ಆರ್ಡರ್ ಪ್ರಕಾರನೇ ಪೈಥಾನ್ ಫಂಕ್ಷನ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ಫಸ್ಟ್ ಎ ಇದೆ, ದೆನ್ ಎ ವಿಲ್ ಬಿ 5, ದೆನ್ ಇಲ್ಲಿ ಬಿ ಅಸೈನ್ ಮಾಡಿದ್ರೆ ದೆನ್ ಬಿ ವಿಲ್ ಬಿ 7, ಲೈಕ್ ದಟ್. 5 plus 7 output will be 12. Then return statement is for return back the results to the function. ಅಂತಂದ್ರೆ ಯಾವುದೇ ಸ್ಪೆಸಿಫಿಕ್ ಟಾಸ್ಕ್ ನ ಪರ್ಫಾರ್ಮ್ ಮಾಡೋದಕ್ಕೆ ರಿಸಲ್ಟ್ ನ ರಿಟರ್ನ್ ಬ್ಯಾಕ್ ಮಾಡೋದಕ್ಕೆ ರಿಟರ್ನ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ತೀವಿ. Then for example, here I pass the parameters, that is a and b. Then I want to perform multiplication. For multiplication, I already pass the values 4 and 5 in the name of the variable result. Then I want to print the result function. At every time it performs multiplication itself. For example, I want to pass another a is equals to multiply of 10 and 20. Then print a. Irrespective of the variable name, that multiply will always go back to the function. Multiply will always go back to the functions and return what is inside. Return what's a star b. Then print a. Sorry, here a already mentioned. I want to give x. Then print x. Then x will be 10 star 20. The output will be what? 200. ಅಂದ್ರೆ ನೀವು ಯಾವುದೇ ಫಂಕ್ಷನ್ ನೇಮ್ ಕೊಡಿ, ಬಟ್ ಅದು ಆಕ್ಚುಯಲ್ ಏನ್ ರೂಲ್ಸ್ ನ ಡಿಫೈನ್ ಮಾಡ್ತೀವಿ, ಯಾವ ರೂಲ್ಸ್ ನ ಡಿಫೈನ್ ಮಾಡಿದ್ವಿ, ಇಲ್ಲಿ ಮಲ್ಟಿಪ್ಲಿಕೇಶನ್ ಪರ್ಫಾರ್ಮ್ ಮಾಡಿ ಅಂತ ಬರೆದಿದ್ರೆ ಅದು ಮಲ್ಟಿಪ್ಲಿಕೇಶನ್ ನ ಪರ್ಫಾರ್ಮ್ ಮಾಡುತ್ತೆ. ನೆಕ್ಸ್ಟ್, ಡಿಫಾಲ್ಟ್ ಪ್ಯಾರಾಮೀಟರ್ಸ್ ಅಂದ್ರೆ ಆಕ್ಚುಯಲ್ ಪ್ಯಾರಾಮೀಟರ್ಸ್ ನ ಪಾಸ್ ಮಾಡ್ದಲೇ ಇದ್ದಾಗ ಡಿಫಾಲ್ಟ್ ಪ್ಯಾರಾಮೀಟರ್ಸ್ ಬೈ ಡಿಫಾಲ್ಟ್ ಆಗಿ ವರ್ಕ್ ಆಗುತ್ತೆ. ಅಂದ್ರೆ ಟು ಡಿಫೈನ್ ದ ಪ್ಯಾರಾಮೀಟರ್ಸ್, ಆಕ್ಚುಯಲ್ ಪ್ಯಾರಾಮೀಟರ್ಸ್ ಡಿಸ್ಕ್ರೈಬ್ ಆಗ್ತಾ ಹೋಗುತ್ತೆ. ಹೇಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ನೇಮ್, ಇಲ್ಲಿ ನೇಮ್ ಇಸ್ ಈಕ್ವಲ್ಸ್ ಟು ಗೆಸ್ಟ್ ಅಂತ ಡಿಫಾಲ್ಟ್ ಪ್ಯಾರಾಮೀಟರ್ಸ್ ಯೂಸ್ ಮಾಡ್ತೀನಿ. ನಾನು ಪ್ರಿಂಟ್ ಎಲ್ಲೋ ನೇಮ್ ಆಸ್ ಲೈಕ್ ದಿ ಸೇಮ್, ಬಟ್ ಕ್ರಿಯೇಟ್ ಮಾಡಿದಾಗ ಇಫ್ ವಿ ಡೋಂಟ್ ಪಾಸ್ ದ ಪ್ಯಾರಾಮೀಟರ್ಸ್ ಅಂದ್ರೆ ಒಳಗಡೆ ಯಾವ ವ್ಯಾಲ್ಯೂಸ್ ಪಾಸ್ ಮಾಡಿಲ್ಲ, ಎಂಟಿ ಬ್ರಾಕೆಟ್ಸ್ ಇದೆ, ದೆನ್ ಎಲ್ಲೋ ಗೆಸ್ಟ್ ಅಂತ ಬರುತ್ತೆ. ಇಫ್ ಐ ಪಾಸ್ ದ ಪ್ಯಾರಾಮೀಟರ್ಸ್ ದೆನ್ ಔಟ್ಪುಟ್ ವಿಲ್ ಬಿ ಎಲ್ಲೋ ಬರುತ್ತೆ, ಲೈಕ್ ದಟ್. ಅಂದ್ರೆ ಡಿಫಾಲ್ಟ್ ಗೆ ಜಸ್ಟ್ ನೇಮ್ ಇಸ್ ಈಕ್ವಲ್ಸ್ ಟು ಗೆಸ್ಟ್ ಅಂತ ಮಾಡಿದೀನಿ. ನೀವು ಇನ್ ಕೇಸ್ ಪ್ಯಾರಾಮೀಟರ್ಸ್ ನ ಪಾಸ್ ಮಾಡೋದನ್ನ ಮತ್ತೋದ್ರು ಕೂಡ ಎಲ್ಲಕ್ಕೂ ಕೂಡ ಗೆಸ್ಟ್ ಅನ್ನೋ ತರನೇ ಬರುತ್ತೆ.
ಇದು ಡಿಫಾಲ್ಟ್ ಪ್ಯಾರಾಮೀಟರ್ಸ್. ದೆನ್ ಮಲ್ಟಿಪಲ್ ರಿಟರ್ನ್ಸ್, ಸೇಮ್ ಫಂಕ್ಷನ್ ಮಲ್ಟಿಪಲ್ ಟಾಸ್ಕ್ ನ ಪರ್ಫಾರ್ಮ್ ಮಾಡೋದಕ್ಕೆ ಮಲ್ಟಿಪಲ್ ರಿಟರ್ನ್ಸ್. ಫಾರ್ ಎಕ್ಸಾಂಪಲ್ ಆಪರೇಷನ್ಸ್ ಅನ್ನ ಫಂಕ್ಷನ್ಸ್ ಗೆ ಎ ಮತ್ತೆ ಬಿ ಎರಡು ಆಕ್ಚುಯಲ್ ವ್ಯಾಲ್ಯೂಸ್ ಅಂದ್ರೆ ಆರ್ಗ್ಯುಮೆಂಟ್ ನ ಪಾಸ್ ಮಾಡ್ತೀನಿ. ಅದೇ ಆರ್ಗ್ಯುಮೆಂಟ್ಸ್ ಗೆ ಅಡಿಷನ್ ಮಾಡ್ತಾ ಇದೀನಿ, ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದೀನಿ, ಡಿವಿಷನ್ ಮಾಡ್ತಾ ಇದೀನಿ, ಸಬ್ಸ್ಟ್ರಾಕ್ಷನ್ ಮಾಡ್ತಾ ಇದೀನಿ, ಎನ್ ನಂಬರ್ ಆಫ್ ಆಪರೇಷನ್ಸ್ ನ ಮಾಡಬಹುದು. ಆದ್ರೆ ನೆಕ್ಸ್ಟ್ ವ್ಯಾಲ್ಯೂಸ್ ನ ಅಸೈನ್ ಮಾಡಬೇಕು ಎಕ್ಸ್ ವೈ ಝೆಡ್ ಅಂಡ್ ಎಂ ಆರ್ ಎಕ್ಸೆಟ್ರಾ ಲೈಕ್ ದಟ್. ಫಾರ್ ದಿ ಸೇಮ್ ಆರ್ಗ್ಯುಮೆಂಟ್ಸ್ ಎ ಅಂಡ್ ಬಿ ಯು ಕ್ಯಾನ್ ಗಿವ್ plenty types of numbers, for example 10 25 12 like that. Then output will be print. ಅಂದ್ರೆ ಒಂದೇ ಸಿಂಗಲ್ ಫಂಕ್ಷನ್ ಇಂದ ಮಲ್ಟಿಪಲ್ ಔಟ್ಪುಟ್ ಫಾರ್ಮ್ಯಾಟ್ಸ್ ನ ತರಬಹುದು. ಇವಾಗ ಫಂಕ್ಷನ್ಸ್, ಪ್ಯಾರಾಮೀಟರ್ಸ್, ಆರ್ಗ್ಯುಮೆಂಟ್, ರಿಟರ್ನ್ ಸ್ಟೇಟ್ಮೆಂಟ್, ಡಿಫಾಲ್ಟ್ ಪ್ಯಾರಾಮೀಟರ್ಸ್, ಮಲ್ಟಿಪಲ್ ರಿಟರ್ನ್ ಪ್ರತಿಯೊಂದನ್ನು ಕ್ರಿಸ್ಟಲ್ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫಂಕ್ಷನ್ಸ್ ಅಂದ್ರೆ ಸ್ಪೆಸಿಫಿಕ್ ಟಾಸ್ಕ್ ನ ಪರ್ಫಾರ್ಮ್ ಮಾಡ್ಕೊಳ್ಳೋದಕ್ಕೆ ಬ್ಲಾಕ್ ಆಫ್ ಕೋಡ್ ನ ರೀಯೂಸಬಲ್ ಮಾಡ್ಕೊಳ್ಳೋದು. ಪ್ಯಾರಾಮೀಟರ್ಸ್ ಅಂತಂದ್ರೆ ಫಂಕ್ಷನ್ಸ್ ಒಳಗಡೆ ಒಂದು ವ್ಯಾಲ್ಯೂಸ್ ನ ಪಾಸ್ ಮಾಡ್ತಾ ಇದ್ದೀನಿ. ಆರ್ಗ್ಯುಮೆಂಟ್ಸ್ ಅಂದ್ರೆ ಆಕ್ಚುಯಲ್ ವ್ಯಾಲ್ಯೂನ ಪಾಸ್ ಮಾಡ್ತಾ ಇದ್ದೀನಿ ಫಂಕ್ಷನ್ ಕಾಲ್ ಮಾಡಿದಾಗ. ಫಾರ್ ಎಕ್ಸಾಂಪಲ್ ಅಡಿಷನ್, ಸಬ್ಸ್ಟ್ರಾಕ್ಷನ್, ಇದು ನ್ಯೂಮರಿಕಲ್ ಆಪರೇಷನ್, ಸಮಟೈಮ್ಸ್ ದಿ ಸ್ಟ್ರಿಂಗ್ ವ್ಯಾಲ್ಯೂಸ್ ಆಲ್ಸೋ. ರಿಟರ್ನ್ ಸ್ಟೇಟ್ಮೆಂಟ್ ಅಂತಂದ್ರೆ ಔಟ್ಪುಟ್ ನ ರಿಟರ್ನ್ ಮಾಡೋದಕ್ಕೆ ಬ್ಯಾಕ್ ಟು ದಿ ಫಂಕ್ಷನ್ಸ್ ಗೆ ಹೋಗಬೇಕು. ದೆನ್ ಡಿಫಾಲ್ಟ್ ಪ್ಯಾರಾಮೀಟರ್ಸ್ ಅಂತಂದ್ರೆ ಪ್ಯಾರಾಮೀಟರ್ಸ್ ನೀವು ಡಿಫೈನ್ ಮಾಡೋದು ಮರೆತರೂ ಕೂಡ ಡಿಫಾಲ್ಟ್ ಪ್ಯಾರಾಮೀಟರ್ಸ್ ಅಸೈನ್ ಆಗುತ್ತೆ. ಮಲ್ಟಿ ರಿಟರ್ನ್ ಅಂತಂದ್ರೆ ಸೇಮ್ ಸಿಂಗಲ್ ಫಂಕ್ಷನ್ ಅಲ್ಲಿ ಮಲ್ಟಿಪಲ್ ಔಟ್ಪುಟ್ ಫಾರ್ಮ್ಯಾಟ್ಸ್ ನ ತಗೋಬರಬೇಕು ಅಂದ್ರೆ ಮಲ್ಟಿಪಲ್ ರಿಟರ್ನ್ಸ್. ದಿಸ್ ಈಸ್ ಹೌ ದ ಫಂಕ್ಷನ್ಸ್ ವರ್ಕ್ಸ್. ಫಂಕ್ಷನ್ಸ್ ಕ್ರಿಸ್ಟಲ್ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಒಂದು ಕ್ವೆಶನ್ ಡಿಸ್ಪ್ಲೇ ಮಾಡಿದ್ದೀನಿ, ಅದಕ್ಕೆ ಔಟ್ಪುಟ್ ನ ಡಿಸ್ಪ್ಲೇ ಮಾಡಿ ಕಮೆಂಟ್ ಮಾಡಿ ಔಟ್ಪುಟ್ ಅರ್ಥ ಆಗಿದೆ ಅಂತ. ಹೋಪ್ಸ್ ಫಂಕ್ಷನ್ಸ್ ಕಾನ್ಸೆಪ್ಟ್ ನಾನು ಎಕ್ಸ್ಪ್ಲೇನ್ ಮಾಡೋದು ಅರ್ಥ ಆಗಿದ್ರೆ ಪರ್ಫೆಕ್ಟ್ ಔಟ್ಪುಟ್ ನೀವು ಕಮೆಂಟ್ ಮಾಡ್ತೀರಾ. ಮತ್ತೆ ಅರ್ಥ ಆಗಿಲ್ಲ ಅಂತಂದ್ರೆ ಕಮೆಂಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಡಿಕ್ಷನರೀಸ್ ಟಾಪಿಕ್ಸ್ ನ ಕ್ರಿಸ್ಟಲ್ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇದೇ ರೀತಿ ಟೆಕ್ ರಿಲೇಟೆಡ್ ಕಂಟೆಂಟ್ಸ್ ಬೇಕಂದ್ರೆ ಭರತ್ ಬಿಲ್ಸ್ ನ ಫಾಲೋ ಮಾಡಿ ಬೋತ್ ಇನ್ ಇನ್ಸ್ಟಾ ಅಂಡ್ ಯೂಟ್ಯೂಬ್. ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್.